ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಇವತ್ತು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಒಂದು ನಗರ. ಬೆಂಗಳೂರನ್ನು IT ಸಿಟಿ, ಗಾರ್ಡನ್ ಸಿಟಿ, ಸ್ಮಾರ್ಟ್ ಸಿಟಿ, ಸಿಲಿಕಾನ್ ಸಿಟಿ ಈ ರೀತಿಯಾಗಿ ಅನೇಕ ಹೆಸರುಗಳಿಂದ ಬೆಂಗಳೂರನ್ನ ಕರೀತಾರೆ. ಸ್ನೇಹಿತರೆ, ಬೆಂಗಳೂರಿನ ಇನ್ನೊಂದು ವಿಶೇಷತೆ ಏನಂತ ನಿಮ್ಗೆ ಗೊತ್ತಾ? ಬೆಂಗಳೂರು ಅತಿ ಹೆಚ್ಚು ಬಿಲಿಯನಿಯರ್ಸ್ಗಳನ್ನು ಹೊಂದಿರುವಂಥ ಒಂದು ನಗರ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ 1 ಮಿಲಿಯನ್ ಅಂದರೆ 10 ಲಕ್ಷ, 1 ಬಿಲಿಯನ್ ಅಂದರೆ 100 ಕೋಟಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬೆಂಗಳೂರಲ್ಲಿರುವಂಥ ಟಾಪ್ 10 ಬಿಲಿಯನಿಯರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಮೊದಲನೇ ಬಿಲಿಯನಿಯರ್ ಬಂದ್ಬಿಟ್ಟು ಅಜಿಮ್ ಪ್ರೇಮ್ಜಿ. ಸೊ ವಿಪ್ರೋ ಕಂಪ್ನಿಯನ್ನು ಹುಟ್ಟಾಕ್ತಂಥ ವ್ಯಕ್ತಿ. 1980 ಸುಮಾರಿಗೆ ವಿಪ್ರೋ ಕಂಪ್ನಿ ಆರಂಭ ಆಗುತ್ತೆ. ಇವತ್ತು ಇಡೀ ವಿಶ್ವಾದ್ಯಂತ ವಿಪ್ರೋ ತನ್ನ ಸರ್ವಿಸನ್ನು ಕೊಡ್ತಾ ಇದೆ. ಈ ಅಜಿಮ್ ಪ್ರೇಮ್ಜಿ ಅವರ ಟೋಟಲ್ ನೆಟ್ವರ್ತ್ ಬಂದ್ಬಿಟ್ಟು $12 ಬಿಲಿಯನ್. ಎರಡನೇ ವ್ಯಕ್ತಿ ಬಂದ್ಬಿಟ್ಟು ನಿತಿನ್ ಕಾಮತ್. ಈಸ್ ದ ಫೌಂಡರ್ ಆಫ್ ಝರೋದಾ. ಸ್ನೇಹಿತರೆ, ಝರೋದಾ ಇದೆಯಲ್ಲ, ಭಾರತದ ಬ್ರೋಕಿಂಗ್ ಇಂಡಸ್ಟ್ರಿನಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥ ಒಂದು ಕಂಪ್ನಿ. ಜಸ್ಟ್ ಒಂದು 10 ವರ್ಷದಿಂದ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಫಿಸಿಕಲ್ ಅಪ್ಲಿಕೇಶನ್ಗೆ ಮಿನಿಮಮ್ ಒಂದು 20ರಿಂದ 25 ಸಿಗ್ನೇಚರ್ ಮಾಡಬೇಕಾಗಿತ್ತು. ಒಂದು ವೇಳೆ ರಿಜೆಕ್ಷನ್ ಆದರೆ ಅಪ್ಲಿಕೇಶನ್ ಮತ್ತೆ ಸೈನ್ ಮಾಡಬೇಕಾಗಿತ್ತು, ಮತ್ತೆ ಸಬ್ಮಿಟ್ ಮಾಡಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಟೆಕ್ನಾಲಜಿ ಮೂಲಕ ಡಿಜಿಟಲಿ ನಾವು ಯಾವ ರೀತಿ ಅಕೌಂಟನ್ನು ಓಪನ್ ಮಾಡ್ಬೋದು, ಮಾಡಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಝರೋದಾ. ಝರೋದಾ ಇವತ್ತಿಗೂ ಕೂಡ ಇಂಡಿಯನ್ ಬ್ರೋಕಿಂಗ್ ಇಂಡಸ್ಟ್ರಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಇವರ ಟೋಟಲ್ ನೆಟ್ವರ್ತ್ ಬಂದ್ಬಿಟ್ಟು $6 ಬಿಲಿಯನ್. ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಇನ್ಫೋಸಿಸ್ನ ಹುಟ್ಟಾಕ್ತಂಥ ನಾರಾಯಣ್ ಮೂರ್ತಿ ಅವರು. ಸ್ನೇಹಿತರೆ, 1990ರ ದಶಕದಲ್ಲಿ ನಾರಾಯಣ್ ಮೂರ್ತಿ ಮತ್ತು ಅವರ ಕೆಲ ಸ್ನೇಹಿತರು ಸೇರಿಕೊಂಡು ಸಣ್ಣದಾಗಿ ಒಂದು ಇನ್ಫೋಸಿಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಇನ್ಫೋಸಿಸ್ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ಭಾರತದಷ್ಟೇ ಅಲ್ಲ, ಇಡೀ ವಿಶ್ವಾದ್ಯಂತ ತನ್ನ ಸಾಫ್ಟ್ವೇರ್ ಸರ್ವಿಸಸ್ ಅನ್ನು ಕೊಡ್ತಾ ಇದೆ. ಭಾರತದಲ್ಲಿ ಕಂಪ್ಯೂಟರ್ ಯುಗ, ಭಾರತದಲ್ಲಿ ಸಾಫ್ಟ್ವೇರ್ ವಿಷಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಇನ್ಫೋಸಿಸ್. ಈ ನಾರಾಯಣ್ ಮೂರ್ತಿ ಅವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $5 ಬಿಲಿಯನ್. ನಾಲ್ಕನೇ ವ್ಯಕ್ತಿ ಬಂದ್ಬಿಟ್ಟು ಕ್ರಿಸ್ ಗೋಪಾಲ್ ಕೃಷ್ಣನ್. ಇವನ್ ಹಿ ಈಸ್ ಆಲ್ಸೋ ಕೋ ಫೌಂಡರ್ ಆಫ್ ಇನ್ಫೋಸಿಸ್. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $4 ಬಿಲಿಯನ್. ಐದನೇ ವ್ಯಕ್ತಿ ಬಂದ್ಬಿಟ್ಟು ಶಿ ಈಸ್ ದ ಕೋ ಫೌಂಡರ್ ಆಫ್ ಬಯೋಕಾನ್. ಭಾರತದಲ್ಲಿ ಉದ್ಯಮದ ಕ್ಷೇತ್ರದಲ್ಲಿ ಮಹಿಳೆಯರು ಕೂಡ ಬೆಳಿಬೋದು, ಮಹಿಳೆಯರು ಕೂಡ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಒಬ್ಬ ಮಹಿಳೆ ಬಂದ್ಬಿಟ್ಟು ಕಿರಣ್ ಮಜುಂದಾರ್. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $3.3 ಬಿಲಿಯನ್. ಆರನೇ ವ್ಯಕ್ತಿ ಬಂದ್ಬಿಟ್ಟು ನಂದನ್ ನೀಲ್ಕನಿ. ಇವನ್ ಹಿ ಈಸ್ ಆಲ್ಸೋ ಕೋ ಫೌಂಡರ್ ಆಫ್ ಇನ್ಫೋಸಿಸ್. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $3.2 ಬಿಲಿಯನ್. ಏಳನೇ ವ್ಯಕ್ತಿ ಬಂದ್ಬಿಟ್ಟು ರಂಜನ್ ಪೈ ಅಂತೇಳಿ. ಬೆಂಗಳೂರಿನಲ್ಲಿ ನೀವು ಮಣಿಪಾಲ್ ಹಾಸ್ಪಿಟಲ್ನ ಸುಮಾರು ಕಡೆ ನೋಡಿರ್ತೀರ. ಮಣಿಪಾಲ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಗ್ರೋ ಆಗೋದಕ್ಕೆ, ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ಹಿಂದ್ಗಡೆ ವರ್ಕ್ ಮಾಡಿದಂಥ ವ್ಯಕ್ತಿ ಬಂದ್ಬಿಟ್ಟು ರಂಜನ್ ಪೈ. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $2.8 ಬಿಲಿಯನ್. ಎಂಟನೇ ವ್ಯಕ್ತಿ ಬಂದ್ಬಿಟ್ಟು ನಿಖಿಲ್ ಕಾಮತ್ ಅಂತೇಳಿ. ಇವನ್ ಹಿ ಈಸ್ ಆಲ್ಸೋ ಕೋ ಫೌಂಡರ್ ಆಫ್ ಝರೋದಾ. ನಿತಿನ್ ಕಾಮತ್ ಮತ್ತು ನಿಖಿಲ್ ಕಾಮತ್, ಬೋತ್ ಆಫ್ ದೆಮ್ ಬ್ರದರ್ಸ್. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $2.5 ಬಿಲಿಯನ್. ಒಂಬತ್ತನೇ ವ್ಯಕ್ತಿ ಬಂದ್ಬಿಟ್ಟು ಇರ್ಫಾನ್ ರಜಾಕ್ ಅಂತೇಳಿ. ಇವರು ಪ್ರೆಸ್ಟೀಜ್ ಗ್ರೂಪಲ್ಲಿ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಅನೇಕ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು, ಮಾಲ್ಗಳನ್ನು, ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದಂಥ ಕೀರ್ತಿ ಬಂದ್ಬಿಟ್ಟು ಪ್ರೆಸ್ಟೀಜ್ ಗ್ರೂಪ್ ಅವ್ರಿಗೆ ಸಿಗುತ್ತೆ. ಇದ್ರ ಹಿಂದ್ಗಡೆ ವರ್ಕ್ ಮಾಡಿದಂಥ ವ್ಯಕ್ತಿ ಬಂದ್ಬಿಟ್ಟು ಇರ್ಫಾನ್ ರಜಾಕ್. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $1.8 ಬಿಲಿಯನ್. 10ನೇ ವ್ಯಕ್ತಿ ಬಂದ್ಬಿಟ್ಟು ರಾಜೇಶ್ ಮೆಹ್ತಾ ಅಂತೇಳಿ. ಇವ್ರದ್ದು ಜ್ಯುವೆಲ್ಲರಿ ಬಿಸ್ನೆಸ್ ಇದೆ. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು $1.5 ಬಿಲಿಯನ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬೆಂಗಳೂರಲ್ಲಿರುವಂಥ ಟಾಪ್ 10 ಬಿಲಿಯನಿಯರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.